ಪೂನಂ ಪಾಂಡೆ ತನ್ನ ಹಾಟ್ ಲುಕ್ನಿಂದಲೇ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದವಳು. ಬಾಲಿವುಡ್ನ ವಿವಾದಿತ ಹಾಟ್ ನಟಿ. ಗರ್ಭಕಂಠ ಕ್ಯಾನ್ಸರ್ ಆಕೆಯನ್ನ ಚಿಕ್ಕ ವಯಸ್ಸಲ್ಲೇ ಆಕೆಯ ಜೀವವನ್ನು ಕಸಿದಿದೆ. ನೆಚ್ಚಿನ ನಟಿಯ ಸಾವು ಅಭಿಮಾನಿಗಳನ್ನ ಆಘಾತಕ್ಕೆ ತಳ್ಳಿದೆ. ಮುತ್ತು ಮುಖದ ಸುಂದರಿ, ಬೋಲ್ಡ್ ಅವತಾರಗಳಲ್ಲಿ ಕಾಣಿಸಿಕೊಂಡು ಪಡ್ಡೆ ಹೈಕ್ಲ ನಿದ್ದೆ ಕದ್ದಾಕೆ. ಚಿಕ್ಕ ವಯಸ್ಸಿಗೆ ಬಾಲಿವುಡ್ನಲ್ಲಿ ಹೆಸರು ಮಾಡಿದ್ದ ನಟಿ ಪೂನಂ ಪಾಂಡೆ ಇಹಲೋಕವನ್ನ ತ್ಯಜಿಸಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ನಿಂದ ನಟಿ ಪೂನಂ ಪಾಂಡೆ ನಿಧನ. ಬಾಲಿವುಡ್ನ ಕಾಂಟ್ರವರ್ಸಿ ಕ್ವೀನ್ ಇನ್ಮುಂದೆ ನೆನಪು ಮಾತ್ರ. ನಿನ್ನೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮಾರಕ ಕಾಯಿಲೆಗಳಿಗೆ ಹೆಣ್ಣು ಮಕ್ಕಳಿಗೆ ಉಚಿತ ವ್ಯಾಕ್ಸಿನ್ ನೀಡುವುದಾಗಿ ಘೋಷಿಸಿದ್ರು. ಈ ಬೆನ್ನಲ್ಲೇ ಬಾಲಿವುಡ್ ನಟಿ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥ ಮಾರಣಾಂತಿಕ ಕಾಯಿಲೆಗೆ ಬಲಿಯಾಗಿದ್ದಾರೆ ಎನ್ನುವ ಸುದ್ದಿ ಹೊರಬಿದ್ದಿದೆ. ಮಾದಕ ನಟಿ ಪೂನಂ ಪಾಂಡೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಅನ್ನುವುದನ್ನ ಅವರ ಇನ್ಸ್ಟಾಗ್ರಾಂ ಪೋಸ್ಟ್ ಖಚಿತಪಡಿಸಿದೆ. ಉತ್ತರ ಪ್ರದೇಶದ ಕಾನ್ಪುರದ ತಮ್ಮ ನಿವಾಸದಲ್ಲಿ ಪೂನಂ ಪಾಂಡೆ 32 ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ದಾರೆ ಎನ್ನಲಾಗಿದೆ. ಪೂನಂ ಪಾಂಡೆ ನಿಧನದ ವಿಚಾರ ಅಭಿಮಾನಿಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ಇವತ್ತು ಬೆಳಗ್ಗೆ ಪೂನಂ ಪಾಂಡೆ ಮಾಡೆಲಿಂಗ್ ಟೀಮ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಪೋಸ್ಟ್ ಮಾಡಿದಾಗ ಪೂನಂ ಸಾವಿನ ಸುದ್ದಿ ಹೊರಬಿದ್ದಿದೆ. ಈ ಮುಂಜಾನೆ ನಮಗೆ ಕಠಿಣವಾಗಿದೆ. ನಮ್ಮ ಪ್ರೀತಿಯ ಪೂನಂರನ್ನ ಗರ್ಭಕಂಠದ ಕ್ಯಾನ್ಸರ್ನಿಂದ ಕಳೆದುಕೊಂಡಿದ್ದೇವೆ ಎಂದು ನಿಮಗೆ ತಿಳಿಸಲು ತುಂಬ ದುಃಖವಾಗ್ತಾ ಇದೆ. ಅವಳೊಂದಿಗೆ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ಜೀವಂತ ರೂಪವೂ ಶುದ್ಧ ಪ್ರೀತಿ ಮತ್ತು ದಯೆಯಿಂದ ಕೂಡಿದೆ. ಈ ದುಃಖದ ಸಮಯದಲ್ಲಿ ನಾವು ಹಂಚಿಕೊಂಡ ಎಲ್ಲದಕ್ಕೂ ನಾವು ಅವಳನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುವಾಗ ನಾವು ಗೌಪ್ಯತೆಯನ್ನು ಕೋರುತ್ತೇವೆ. ಇನ್ನು ಕಾನ್ಪುರದಲ್ಲಿ ಜನಿಸಿದ್ದ ನಟಿ ಪೂನಂ ಪಾಂಡೆ 2010ರಲ್ಲಿ ಮಾಡೆಲ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು. ತನ್ನ ಅರೆನಗ್ನ ಫೋಟೋಗಳನ್ನ ಪೋಸ್ಟ್ ಮಾಡೋಕೆ ಪ್ರಾರಂಭ ಮಾಡಿದಾಗ ಜಾಲತಾಣಗಳ ಮೂಲಕ ಹೆಚ್ಚು ಜನಪ್ರಿಯರಾದ್ರು. 2011ರಲ್ಲಿ ಭಾರತ ಕ್ರಿಕೆಟ್ ವಿಶ್ವಕಪ್ ಗೆದ್ರೆ ಬಟ್ಟೆ ಇಲ್ಲದೆ ಓಡಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದೇ ತಡ ಮಾಡೆಲ್ ಆಗಿದ್ದಂಥ ಪೂನಂ ಪಾಂಡೆ ರಾತ್ರೋರಾತ್ರಿ ಫೇಮಸ್ ಆಗ್ಬಿಟ್ರು. ಪಡ್ಡೆ ಹುಡುಗರ ನಶೆ ಹೆಚ್ಚಿಸಿದ್ದ ಪೂನಂ ಪಾಂಡೆ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಮಿಂಚು ಹರಿಸಿದ್ರು. 2013ರಲ್ಲಿ ಪೂನಂ ನಶಾ ಅನ್ನೋ ಬಾಲಿವುಡ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಶಿಕ್ಷಕಿಯಾಗಿ ನಟಿಸಿದ್ದ ಪೂನಂ ತುಂಬಾ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದು ಮಡಿವಂತರನ್ನ ಕೆರಳಿಸಿತ್ತು. ಆಕೆಯ ವಿರುದ್ಧ ಪ್ರತಿಭಟನೆಗಳೂ ನಡೆದಿದ್ವು. ಬಳಿಕ ಕೆಲ ಚಿತ್ರಗಳಲ್ಲಿ ನಟಿಸಿದ್ರೂ ಅವು ಹೆಚ್ಚು ಸದ್ದು ಮಾಡಲಿಲ್ಲ. ಕನ್ನಡದಲ್ಲಿ ಲವ್ ಇಸ್ ಪಾಯ್ಸನ್ ಚಿತ್ರದಲ್ಲಿ ನಟಿಸಿದ್ದ ಪೂನಂ ಪಾಂಡೆ ಚಿತ್ರದ ನಟ ರಾಜೇಶ್ ನಿಧನರಾದಾಗ ಅವರ ಸಾವಿಗೆ ಕಂಬನಿ ಮಿಡಿದಿದ್ರು. ಇನ್ನು ಪೂನಂ ಪಾಂಡೆ 2020ರಲ್ಲಿ ತನ್ನ ಬಹುಕಾಲದ ಗೆಳೆಯ ಸ್ಯಾಮ್ ಬಾಂಬಿಯನ್ನ ವಿವಾಹವಾಗಿದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಪತಿ ವಿರುದ್ಧ ಬೆದರಿಕೆ ಹಾಗೆ ಹಲ್ಲೆ ನಡೆಸುತ್ತಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಪೂನಂ ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಜನ ಮಾತನಾಡಿಕೊಂಡಿದ್ರು. ಇನ್ನು 2022ರಲ್ಲಿ ಹಲವು ಬಾಲಿವುಡ್ ನಟ ನಟಿಯರನ್ನ ಒಳಗೊಂಡಿರುವಂತಹ ಪ್ರಮುಖ ಪಾರ್ನ್ ಫಿಲ್ಮ್ ರ್ಯಾಕೆಟ್ ಹಗರಣದಲ್ಲಿ ಭಾಗಿಯಾಗಿದ್ರು. ಬಳಿಕ ಬಂಧನದಿಂದ ಬಚಾವಾಗಿದ್ರು. ಪೂನಂ ಪಾಂಡೆ ವೃತ್ತಿ ಜೀವನ, ಖಾಸಗಿ ಜೀವನ ಅಂತಹ ದೊಡ್ಡ ಖುಷಿಯನ್ನ ಎಲ್ಲೂ ಕಂಡಿರಲಿಲ್ಲ. ಅಷ್ಟು ಒಳ್ಳೆಯ ಬ್ರೇಕ್ ಕೂಡ ಅವರಿಗೆ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಸಂಕ್ರಾಂತಿ ಹಬ್ಬದಂದು ಹೊರಗೆ ಕಾಣಿಸಿಕೊಂಡಿದ್ದ ಪೂನಂ ಮುಂಬೈನಲ್ಲಿ ಮಕ್ಕಳಿಗೆ ಸಿಹಿ ಹಂಚಿದ್ರು. ಇನ್ನು ಪೂನಂ ಪಾಂಡೆ ನಿಧನ ದೇಶದ ಮಹಿಳೆಯರಿಗೆ ಎಚ್ಚರಿಕೆಯ ಸಂದೇಶವಾಗಿದೆ. ಸದ್ಯ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಲಸಿಕೆಯೇ ಮದ್ದಾಗಿದೆ. ಪೂನಂ ಪಾಂಡೆ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿರುವ ಸುದ್ದಿ ಅವರ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಬಹಳಷ್ಟು ಅಭಿಮಾನಿಗಳು ಅವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.